ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸಿ, ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಈ ಒಂದು ಕುರುಬ ಸಮಾಜದ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿದಂಥ ಸಮಾಜದ ಮುಖಂಡರು, ಈ ರಾಜ್ಯದ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸೋದರರು, ನಗರಾಭಿವೃದ್ಧಿ ಸಚಿವರು ಆದಂಥ ಸನ್ಮಾನ್ಯ ಬೈರತಿ ಸುರೇಶ್ ಅವರೇ, ಮಾಜಿ ಮಂತ್ರಿಗಳು ಹಿರಿಯರಾದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಾಸಕರುಗಳೇ, ಮಾಜಿ ಮಂತ್ರಿಗಳೇ, ಅಧಿಕಾರಿಗಳೇ, ಪತ್ರಿಕಾ ಮಿತ್ರರೇ, ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಸಮಾಜದ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಪತ್ರಿಕಾ ಮಿತ್ರರೇ, ಇದು ರಾಜಕೀಯ ವೇದಿಕೆ ಅಲ್ಲ, ಸಮಾಜದ ವೇದಿಕೆ. ಸಮಾಜಕ್ಕೆ ಸಂಬಂಧಪಟ್ಟಂತ ಎರಡು ಮಾತಾಡಿ ನಾನು ನಿಲ್ಲಿಸ್ತೇನೆ. ಈ ಒಂದು ನಾವೇನು ಇಲ್ಲಿ ಕೂತಿದ್ದೀವಿ, ಈ ಮಣ್ಣಿನ ಋಣ ನನ್ನ ಮೇಲೆ ಐತೆ. ಯಾಕಂದ್ರೆ ನಮ್ಮ ತಾಯಿ ಅಂದ್ರು 5 ಜನ, ನಮ್ಮ ಮಾವ ಅಂದ್ರು 3 ಜನ, ನಮ್ಮ ತಾಯಿ ಜೊತೆನಲ್ಲಿ ಹುಟ್ಟಂತವ್ರು. ಇದೇ ವಸತಿ ಶಾಲೆಯಲ್ಲಿ B25 KR ಸರ್ಕಲ್ ಅಲ್ಲಿ ಬಿ ಈ ಹಾಸ್ಟೆಲಲ್ಲಿ ಓದಿ ಎಲ್ಲ ಅಕ್ಕ ತಂಗಿಯರಿಗೂ ಮದುವೆ ಮಾಡಿದ್ದು ನಮ್ಮ ಮಾವ, ಸೋದರ ಮಾವ. 5 ಜನ ಹೆಣ್ಮಕ್ಳಿಗೆ, 3 ಜನ ಗಂಡಸು ಅಣ್ಣ ತಮ್ಮಂದ್ರಿಗೆ. ಇವಾಗ ಅವರು ಚೀಫ್ ಸೆಕ್ರೆಟರಿ ಆಗಿ PWD ರಿಟೈರ್ಡ್ ಆಗಿ 15 ವರ್ಷ ಆಯಿತು. ಅಂದರೆ ನಮ್ಮ ತಾತಂದ್ರು, ನಮ್ಮ ಮಾವಂದ್ರು, ನಮ್ಮ ತಾಯಿಗಳು ಸುಮಾರು ಒಂದು 10 ಕುಟುಂಬ, ಆ ಒಬ್ಬ ವ್ಯಕ್ತಿ BE ಓದಿ ಕೆಲಸಕ್ಕೆ ಸೇರಿ ಇಡೀ ಕುಟುಂಬನ ಚೆನ್ನಾಗಿ ಮಾಡ್ದ. ಹಂಗಾಗಿ ಈ ಒಂದು ಹಾಸ್ಟೆಲನ್ನು, ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಆಶೀರ್ವಾದ ಮಾಡಿದ್ದಾರೆ ಬೈರತಿ ಸುರೇಶ್ ಅವ್ರಿಗೆ, ಅವರು ಇವತ್ತು 35 ಕೋಟಿ ರೂಪಾಯಿನಲ್ಲಿ ಈ ಒಂದು ಕಟ್ಟಡ ಕಟ್ತಾ ಇದ್ದಾರೆ. ಆದರೆ ಸೂರ್ಯ ಚಂದ್ರ ಇರೋವರೆಗೂ ಸಿದ್ದರಾಮಯ್ಯನವರ ಹೆಸರು ಶಾಶ್ವತವಾಗಿ ರಾಜ್ಯದಲ್ಲಿ ಉಳಿದಿದೆ. ಯಾರು ಕೂಡ 100 ವರ್ಷ ಆದ್ಮೇಲೆ ಯಾರು ಇರೋದಿಲ್ಲ. ಆದರೆ ಈ ಒಂದು ಕಟ್ಟಡ ಕಟ್ಟದಂಥವ್ರು 100 ವರ್ಷಕ್ಕೆ ಮುಂಚೆ ನೀಲಿ ವಂಶಸ್ಥರು, ಅವ್ರನ್ನ ಇವತ್ತು ನಾವು ನೆನೆಸ್ಕೊಂತ ಇದ್ದೀವಿ. ರಾಮಚಂದ್ರಪ್ಪ ಕೂಡ ನೆನೆಸ್ಕೊಂತವ್ರೆ. ಇಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಈ ಕಟ್ಟಡದಲ್ಲಿ ಬೈರತಿ ಸುರೇಶ್ ಅವರು ಮತ್ತು ನಮ್ಮ ಸಿದ್ದರಾಮಯ್ಯನವ್ರನ್ನ ಶಾಶ್ವತವಾಗಿ ನೆಲೆಸ್ತಕ್ಕಂಥ ಕೆಲಸ ಆಗ್ಬಿಟ್ಟಿದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಸಮಾಜದವನಾಗಿ ನಮ್ಮ ಬೈರತಿ ಸುರೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಸಂಘದ ಪದಾಧಿಕಾರಿಗಳಲ್ಲಿ ಒಂದು ಮನವಿ, ನಾನು ಇವತ್ತು ಈ ಒಂದು ಕಟ್ಟಡದಲ್ಲಿ 200 ಜನ ಮಕ್ಕಳಿಗೆ ಮಾಡೋ ಬದಲು ಇನ್ನೂ ಒಂದು 400-500 ಜನಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಕಮರ್ಷಿಯಲ್ ಬಾಡಿಗೆ ಕೊಟ್ಟು ಆ ಬಾಡಿಗೆ ದುಡ್ಡು ಬಂದಿದೆ. ಸುಮಾರು 50 ವರ್ಷದಿಂದ ಇದು ಉದ್ಧಾರ ಆಗಿಲ್ಲ. ಈ ಜಾಗನೂ ನಮ್ಗೆ ಸಿಗ್ತಾ ಇರಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಭೂಮಿ ಮೇಲೆ ಹುಟ್ಟದೇ ಇದ್ದಿದ್ರೆ ನಾವ್ಯಾರು ಕೂಡ ಇಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ರೌಡಿಗಳ ಪಾಲಾಗ್ಬಿಟ್ಟಿದ್ದು. ರೌಡಿಗಳ ಪಾಲಾಗೋಗಿ ಸಿದ್ದರಾಮಯ್ಯನವರಿಂದನೇ ಈ ಜಾಗ ನಮ್ಗೆ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ಬಾಡಿಗೆ ಬರೋಂಗೆ ಮಾಡ್ತೀರಾ, ಯಾರೋ ಮಜಾ ಮಾಡ್ತಾರೆ, ಒಳ್ಳೆಯವರು ಯಾರು ಇಲ್ಲ, ಎಲ್ಲ ತಿನ್ನೋರೇ ಬರೋದು. ಹಂಗಾಗಿ ದೇವ್ರ ದಯ, ನಿಮ್ಮೆಲ್ಲರ ಆಶೀರ್ವಾದ, ಬೈರತಿ ಸುರೇಶ್ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ದಕ್ಕೆ ಎಲ್ಲ ಲಾಯರ್ಗಳನ್ನ ಖಾಲಿ ಮಾಡ್ಸೋಕ್ಕಾಗೋದು. 200 ಜನ ಒಬ್ಬ ಲಾಯರ್ನ ಮುಟ್ಟಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಅವರು ಅಂತ ಒಂದೇ ಕಾರಣಕ್ಕೆ ಎಲ್ಲ ಲಾಯರ್ಗಳು ಖಾಲಿ ಮಾಡಿ ತೆರವು ಮಾಡಿಕೊಟ್ರು. ಅದಕ್ಕೆ ಕಾರಣಕರ್ತರು ಸುರೇಶ್ ಅವರು. ಇಲ್ಲಾಂದ್ರೆ ಖಾಲಿ ಮಾಡ್ಸಕ್ ಆಗ್ತಾ ಇರಲಿಲ್ಲ, ಕಟ್ಟಡ ಬರ್ತಾ ಇರಲಿಲ್ಲ, ನಾವು ಬಿಲ್ಡಿಂಗ್ ಕಟ್ಟಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಹೆಚ್ಚಾಗಿ ಮಕ್ಕಳಿಗೆ ಕಮರ್ಷಿಯಲ್ ಮಾಡ್ತೀರಾ, ಇಲ್ಲಿ ಇಡೀ ರಾಜ್ಯದ ಜನ ಬರ್ತಾರೆ. ನಾವು 40-50 ಲಕ್ಷ ಜನ ಇರೋದು, 200 ಜನಕ್ಕೆ ಬೇರೆ ಬೇರೆ ಕಡೆ ಅಂದ್ರೆ ದೂರ ಆಗುತ್ತೆ. ಅದೆಲ್ಲ ಕೇಂದ್ರ ಸ್ಥಾನ, ಇದು ಆರ್ಟ್ ಆಫ್ ಬೆಂಗಳೂರಿಗೆ ಆರ್ಟ್ ಇದ್ದಂಗೆ. ಈ ಜಾಗದಲ್ಲಿ ಸಂಪೂರ್ಣವಾಗಿ ಹಾಸ್ಟೆಲ್ ವಸತಿ ಕಟ್ಟಡ ಕಟ್ಟಿದ್ರೆ ಒಳ್ಳೇದು ಅಂತಕ್ಕಂಥ ಅಭಿಪ್ರಾಯ ನಂದು. ಯಾಕಂದ್ರೆ ನೀವು 2 ಫ್ಲೋರ್ ಹಾಸ್ಟೆಲ್ ಮಾಡಿ 3 ಫ್ಲೋರ್ ಕಮರ್ಷಿಯಲ್ ಮಾಡ್ತೀರಾ. ಆ 3 ಫ್ಲೋರ್ ಅಲ್ಲಿ 30 ಲಕ್ಷ ಬರ್ತೈತೆ. ಆ 30 ಲಕ್ಷ ಯಾವನೋ ತಿಂದಾಕ್ತಾನೆ. ಸಿದ್ದರಾಮಯ್ಯ ತರ ಯಾರು ಹುಟ್ಟೋದಿಲ್ಲ, ಎಲ್ಲ ತಿನ್ನೋರೇ ಇರೋದಿಲ್ಲ. ಹಾಗಾಗಿ ನನ್ನ ಮನವಿ, ಸಾಹೇಬ್ರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಕಮರ್ಷಿಯಲ್ ಬಂತು ದುಡ್ಡು ಯಾರು ಕೂಡ ಇದನ್ನ ಡಬಲ್ ಮಾಡಕ್ ಹೋಗೋದಿಲ್ಲ.
ಅದೇ ನೀವು ಮಲ್ಕೊಳಕ್ ಜಾಗ ಕೊಟ್ರೆ, ವಿದ್ಯಾರ್ಥಿ ಸಮಾಜದ ಮಕ್ಕಳಿಗೆ ಜಾಗ ಕೊಟ್ರೆ ವಿದ್ಯಾವಂತರಾಗ್ತಾರೆ, ನಮ್ಮ ಸಮಾಜ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮೇಲೆ ಬರ್ತಾರೆ. ಆದಷ್ಟು ವಿದ್ಯಾರ್ಥಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು. ಎರಡನೇದು, ಎರಡನೇದಾಗಿ ಏನು ಈ ಒಂದು ಟೈಮ್ ಬಾಂಡ್ ನಿಗದಿ ಆಗೈತೆ 18 ತಿಂಗಳು ಅಂತೇಳಿ, ಪ್ರತಿ ತಿಂಗಳು ಬೈರ್ತಿ ಸುರೇಶ್ ಅವರು 1000 ಕೋಟಿ ಆಸ್ತಿ ಇರಲಿ, 1000 ಕೆಲಸ ಇರಲಿ, ಪ್ರತಿ ತಿಂಗಳು ಬರ್ಬೇಕು, ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ಬೇಕು. ಸಂಘದವ್ರು ನೋಡ್ತಾ ಇದ್ದಾರೆ, ಇದ್ದವ್ರು ನೋಡ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರ ಅಧಿಕಾರದಲ್ಲಿ ಇನ್ನೂ ಈ ಸತಿ ಅಲ್ಲ, ಇನ್ನೊಂದು ಸತಿ ಕೂಡ ಇರ್ತಾರೆ. ಆಶ್ವಾಸನೆ ನನಗೈತೆ. ಅವ್ರ ಕೈನಲ್ಲೇ, ಮುಖ್ಯಮಂತ್ರಿ ಕೈನಲ್ಲೇ ಉದ್ಘಾಟನೆ ಆಗ್ಬೇಕು 18 ತಿಂಗಳಲ್ಲಿ, ಇಲ್ಲ 24 ತಿಂಗಳಾಗ್ಲಿ. ನೀವು ಲೇಟ್ ಮಾಡಿದ್ರೆ, ನೀವು ಇಲ್ಲಿ ಸೈಟ್ ಹತ್ರ ಬಂದಿಲ್ಲ ಅಂದ್ರೆ ಗುತ್ತಿಗೆದಾರರು ಅಷ್ಟೊಂದು ಮುತುವರ್ಜಿ ವಹಿಸೋದಿಲ್ಲ. ನಾಗಾರ್ಜುನ ಇರ್ಲಿ, ಯಾರನ್ನ ಇರ್ಲಿ, ಮಂತ್ರಿಗಳು ಬಂದ್ರೆ, ಅಧಿಕಾರಿಗಳು ಬರ್ತಾರೆ, ಇಲಾಖೆಯವರು ಇರ್ತಾರೆ, ಚುರುಕಾಗಿ ಕೆಲಸ ಆಗುತ್ತೆ. ಸುರೇಶ್ ಅವರು ಪ್ರತಿ ತಿಂಗಳು ಇಲ್ಲಿ ಬರಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೀನಿ. ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ, 2006 ಉಪಚುನಾವಣೆ ನನಗೆ ಮಿಲ್ಕಾತ್ಕೊಂಡು ಕೂತಿದ್ದೆ. ಇಲ್ಲಿ ನಾಮಿನೇಷನ್ ಆಗೋಕ್ ಮುಂಚೆ ಎಲೆಕ್ಷನ್ ಆಗಿತ್ತಲ್ಲಿ ಮೈಸೂರಲ್ಲಿ. ಅದ್ರ ಜೊತೆಯಲ್ಲಿ ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದಲ್ಲೇ ಕಿರುಕುಳ ಸ್ಟಾರ್ಟ್ ಆಗಿತ್ತು. ಅದು ಏನು ಅಂತ ಗೊತ್ತು ಸಾಹೇಬ್ರಿಗೆ. ಇವತ್ತು ನಾವೇನಾದ್ರೂ ಸಮಾಜದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬಂದೈತೆ ಅಂದ್ರೆ ಎಲ್ಲ ಅಹಿಂದ ವರ್ಗದವರು ಸಹಾಯ ಮಾಡಿರ್ತಕ್ಕಂಥ ವಿಚಾರ, ಬೇರೆ ಕುರುಬರಲ್ಲ, ಅಹಿಂದ ವರ್ಗದವ್ರು ಮಾಡಿರ್ತಕ್ಕಂಥದ್ದು. ಮುಂದಿನ ದಿವಸಗಳಲ್ಲಿ ಇನ್ನು 2.5 ವರ್ಷಕ್ಕೆ ನಮ್ಮ ಸಮಾಜಕ್ಕೆ ಇವತ್ತು ಆರ್ಥಿಕವಾಗಿ ಈ ಒಂದು ಜನರೇಷನ್ ಸುಮಾರು ಜನ ಎಲಿಜಿಬಲ್ ಅವ್ರೆ ಆರ್ಥಿಕವಾಗಿ. MLA ಕಂಟೆಸ್ಟ್ ಮಾಡೋ ಅಂತಾರ. ತಾವು ನಾನು ಅಪೀಲ್ ಮಾಡಿದಾಗ ಅವ್ರ ಹತ್ರ ದುಡ್ಡಿಲ್ಲ, ಆಗತ್ತಿಲ್ಲ ಅಂತ ತಾವೆಲ್ಲ ಹೇಳ್ತಾ ಇದ್ರಿ. ಈ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಸೀಟ್ ಕೊಟ್ಟು ನಮ್ಮ ಸಮಾಜದವ್ರನ್ನ ಗೆಲ್ಸ್ಕೋಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ. ಇನ್ನೊಂದು, ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ, ಹೆಸರಿಗಿದ್ದೀನಿ ಅಷ್ಟೇನೆ. ಹೇಳಿ, ನಾನು ನಿನ್ನೆ ಕೂಡ ಕನಕ ಜಯಂತಿಯಲ್ಲಿ ಹೇಳಿದ್ದೆ, ನಮಗೆ ಪಕ್ಷ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಂತ ಹೇಳಿದ್ದೆ. ತಾವೆಲ್ಲ ಕೂಡ ವಿಡಿಯೋದಲ್ಲಿ ನೋಡಿರ್ತೀರ. ಆದರೆ ತಾವು ಯಾವತ್ತೂ ಕೂಡ ಅಪ್ಪಿತಪ್ಪಿ ನಾನು ರಿಟೈರ್ಡ್ ಆಗ್ತೀನಿ ಅನ್ನೋ ಮಾತನ್ನು ತಾವು ಹೇಳಬಾರ್ದು. ನಿಮ್ಮ ಪ್ರಾಣ ಇರೋವರೆಗೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ಇದ್ರ ಜೊತೆಯಲ್ಲಿ ನಾವೆಲ್ಲ ಕೂಡ ನಿಮ್ಗೆ ತ್ಯಾಗ ಮಾಡ್ತೀವಿ. ವಿಶ್ವನಾಥ್ ಇರ್ಬೋದು, ರೇವಣ್ಣ ಇರ್ಬೋದು, ವರ್ತೂರ್ ಪ್ರಕಾಶ್ ಇರ್ಬೋದು, ನಾವೆಲ್ಲ ತ್ಯಾಗ ಮಾಡ್ತೀವಿ. ನೀವು ಗಟ್ಟಿಯಾಗಿದ್ದಂಗೆ ನಿಮ್ಮ ಮಗನ ಮುಖ್ಯಮಂತ್ರಿ ಮಾಡ್ಬೇಕು. ನೀವು ಹೆಂಗೆ ಅಂತ ಹೇಳಿದ್ರೆ, ಇಲ್ಲ ದಯವಿಟ್ಟು ಕೇಳ್ರಿ, ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ನಾವು ದೇವೇಗೌಡರಿಗಿನ್ನ ಕಮ್ಮಿ ಏನಲ್ಲ. 100 ಜನ ದೇವೇಗೌಡರು ಹಾಕಿದ್ರೆ ಒಬ್ರು ಸಿದ್ದರಾಮಯ್ಯ, ಅದು ನನಗೆ ಗೊತ್ತು. ಎಲ್ಲ ತರದಲ್ಲೂ ಕೂಡ, ರಾಜಕೀಯವಾಗಿ ಎಲ್ಲ ತರದಲ್ಲೂ ಕೂಡ 100 ಜನ ದೇವೇಗೌಡರನ್ನ ಹಾಕಿದ್ರೆ ಒಬ್ಬ ಸಿದ್ದರಾಮಯ್ಯ. ಇವತ್ತು ದೇವೇಗೌಡರು ಬದುಕಿದ್ದಂಗೆ ಮಗ ಮುಖ್ಯಮಂತ್ರಿ ಮಾಡಿದ್ರು ಕುಮಾರಸ್ವಾಮಿನ. ಅದೇ ತರ ತಾವು ಗಟ್ಟಿಯಾಗಿದ್ದಂಗೆ ನಾವು ಈ ಒಂದು ಸ್ಥಾನವನ್ನ ನಮ್ಮ ಸಮಾಜದ ತಮ್ಮ ಮಗನಿಗೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೆ. ಹಂಗಾಗಿ ಇವತ್ತು ತಾವು ಒಗ್ಗಟ್ಟಾಗಿದ್ದೀರಲ್ಲ, ಪಕ್ಷಾತೀತವಾಗಿ ಏನೂ ಆಗೋದಿಲ್ಲ. 100ಕ್ಕೆ 100 ದೇವ್ರ ದಯ. 100 ಜನ ಶಾಸಕರು ಬೆಂಬಲ ಸಿದ್ದರಾಮಯ್ಯನವ್ರಿಗೈತೆ. ಒಂದು ವೇಳೆ ಆ ಥರದ್ದು ಏನೇನು ಆಯ್ತು ಅಂದ್ರೆ ಇಡೀ ಅಹಿಂದ ವರ್ಗ ಬೆಂಗಳೂರಲ್ಲಿ ನಿಂತ್ಕೊಳ್ಳೋಕೆ ಜಾಗ ಸಿಗಬಾರದು. ಇನ್ನೊಂದು, ಎಲ್ಲ ಮಂತ್ರಿಗಳು ಸೇರೋದಿಲ್ಲ. ನಾವೇ ಅಹಿಂದ ವರ್ಗದವರು ಮೂಟೆ ಕಟ್ಕೊಂಡು, ಬುತ್ತಿ ಕಟ್ಕೊಂಡು, ಚಪಾತಿ ಎತ್ಕೊಂಡು ನಾವು ಬೆಂಗಳೂರಿಗೆ ಬರಬೇಕು. ಇದು ನನ್ನ ಕರೆ. ಇದು ಮಾಡ್ತೀರಾ? ಕೈ ಹತ್ರ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ನಮಸ್ಕಾರ.